ಕಾಕ್ ಬಜಾರ್ನ ಜಿಮ್ನಲ್ಲಿ ಕಳ್ಳತನಕ್ಕೆ ಬಂದ ಕಳ್ಳ ಸಿಕ್ಕಿಬಿದ್ದಿದ್ದು ಅವನನ್ನ ವ್ಯಾಯಾಮ ಮಾಡಲು ಬಲವಂತ ಮಾಡಿರುವಂತಹ ಮೂಲಕ ವಿಶಿಷ್ಟ ಶಿಕ್ಷೆಯನ್ನು ನೀಡಲಾಗಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಕಳ್ಳ ವ್ಯಾಯಾಮ ಸಲಕರಣೆಗಳನ್ನ ಎತ್ತುವುದು, ಪುಷಪ್ಗಳು ಮತ್ತು ಬೆಂಚ್ ಪ್ರೆಸ್ ಮಾಡುವುದು ಸೇರಿದಂತೆ ವಿವಿಧ ವ್ಯಾಯಾಮಗಳನ್ನ ಮಾಡ್ತಿರೋದನ್ನ ಕಾಣಬಹುದು. ಇನ್ನ ಕಳ್ಳ ವ್ಯಾಯಾಮ ಮಾಡಲಾಗದೆ ಕಣ್ಣೀರಿಡುತ್ತಾ ತನ್ನನ್ನ ಬಿಟ್ಟು ಬಿಡುವಂತೆ ಗೋಳಾಡ್ತಾ ಇದ್ದು, ನೆಟ್ಟಿಗರು ವ್ಯಾಯಾಮ ಮಾಡಲು ಅಳುವಷ್ಟು ಮೈಗಳ್ಳತನ ಇರುವವರು ಮಾತ್ರ ಎಂದು ಕಾಲೆಳೆದಿದ್ದಾರೆ. ಈ ವಿಶಿಷ್ಟ ಶಿಕ್ಷೆ ವಿಧಾನವು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಚರ್ಚಿಸಲ್ಪಡ್ತಾ ಇದ್ದು, ಕೆಲವರು ಇದನ್ನ ಹಾಸ್ಯಾಸ್ಪದವಾಗಿ ಕಾಣ್ತಿದ್ದಾರೆ, ಇನ್ನು ಕೆಲವರು ಇದನ್ನ ನ್ಯಾಯಯುತವೆಂದು ಪರಿಗಣಿಸುತ್ತಿದ್ದಾರೆ. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ಸಾಕಷ್ಟು ಗಮನವನ್ನ ಸೆಳೆದಿದೆ. ಅಂದ್ರೆ ಜಿಮ್ನಲ್ಲಿ ಕಳ್ಳತನಕ್ಕೆ ಬಂದಂತಹ ವ್ಯಕ್ತಿಗೆ ಜಿಮ್ನಲ್ಲಿ ವ್ಯಾಯಾಮವನ್ನು ಮಾಡಲು ಬಲವಂತ ಮಾಡುವ ಮೂಲಕವಾಗಿ ವಿಶಿಷ್ಟ ರೀತಿಯ ಒಂದು ಶಿಕ್ಷೆಯನ್ನ ನೀಡಲಾಗಿದೆ. ಇನ್ನು ವ್ಯಾಯಾಮ ಮಾಡಲು ಕಳ್ಳ ಸಾಕಷ್ಟು ಕಷ್ಟಪಡ್ತಾ ಇರುವಂಥದ್ದು, ವ್ಯಾಯಾಮದ ಸಲಕರಣೆಗಳನ್ನ ಎತ್ತುವುದು, ಪುಷಪ್ಗಳನ್ನ ಮಾಡುವುದು ಮತ್ತು ಬೆಂಚ್ ಪ್ರೆಸ್ ಮಾಡೋದು ಸೇರಿದಂತೆ ವಿವಿಧ ವ್ಯಾಯಾಮಗಳನ್ನ ಕಳ್ಳ ಮಾಡ್ತಾ ಇರೋದನ್ನ ನಾವು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ. ಜೊತೆಗೆ ಆತ ವ್ಯಾಯಾಮ ಮಾಡಲಾಗದೆ ಕಣ್ಣೀರಿಡುತ್ತಾ ತನ್ನನ್ನ ಬಿಟ್ಟುಬಿಡುವಂತೆ ಗೋಳಾಡ್ತಾ ಇದ್ದಾನೆ. ಇದನ್ನ ನೋಡಿದಂತಹ ನೆಟ್ಟಿಗರು ವ್ಯಾಯಾಮ ಮಾಡಲು ಅಳುವಷ್ಟು ಮೈಗಳ್ಳತನ ಇರುವವರು ಮಾತ್ರ ಎಂದು ಕಾಲೆಳೆದಿದ್ದಾರೆ. ಅಂದ್ರೆ ಆತ ವ್ಯಾಯಾಮ ಮಾಡಲಾಗದೆ ಕಣ್ಣೀರಿಡ್ತಿದ್ದಾನೆ, ನನ್ನ ಬಿಟ್ಬಿಡಿ ಅಂತ. ಸೊ ಹಾಗಾಗಿ ಈ ವಿಡಿಯೋ ವೈರಲ್ ಆಗಿದ್ದು, ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ಗಳನ್ನು ಜನ ಮಾಡ್ತಿರುವಂಥದ್ದು, ಈ ವಿಶಿಷ್ಟ ಶಿಕ್ಷೆ ವಿಧಾನವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಒಂದಷ್ಟು ಜನ ಸರಿಯಾದಂತಹ ಶಿಕ್ಷೆ ಅಂತ ಹೇಳ್ತಿದ್ರೆ, ಮತ್ತು ಕೆಲವರು ಇದನ್ನ ಹಾಸ್ಯಾಸ್ಪದವಾಗಿ ತೆಗೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ.